ರೈಟ್ ನೌ ಐ ಆಮ್ ಇನ್ ಜಿಮ್ ಆಯ್ತಾ. ಆ್ಯಂಡ್ ನಾನು ಪುಣೆನಲ್ಲಿದ್ದೀನಿ, ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಇವಾಗ ಇಲ್ಲಿ ವಿಂಡೋ ಓಪನ್ ಆಗಿದೆ, ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ವ್ಯೂ ಅಂತಂದರೆ. ಆ್ಯಂಡ್ ಪುಣೆ ಈ ದಿನಗಳಲ್ಲಿ ಎಷ್ಟು ಸುಂದರವಾಗಿರುತ್ತೆ ನೋಡೋಕ್ಕೆ ಅಂತ ಅಂದರೆ, ಐ ನೋ ಇಟ್ಸ್ ವೆರಿ ಇರಿಟೇಟಿಂಗ್ ಸಮ್ ಟೈಮ್. ಏನಪ್ಪ ಹೊರಗಡೆ ಹೋಗಿ ಏನಾದರೂ ತರೋಣ ಅಂತಂದರೆ ಈ ಜಿಟಿ ಜಿಟಿ ಮಳೆ ಅಂತ ಅನಿಸುತ್ತೆ. ಬಟ್ ಅದೆಲ್ಲ ಬಿಟ್ಟರೆ ಈ ವ್ಯೂ ನೋಡೋಕ್ಕೆ ಎಷ್ಟು ಖುಷಿ ಅನಿಸುತ್ತೆ ಅಂದರೆ, ಐ ಕಾಂಟ್ ಎಕ್ಸ್ಪ್ಲೈನ್, ಯು ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ಇಟ್. ಆ ಮಳೆ ಹನಿಗಳು, ಆ ಸೌಂಡು. ಮುಂಗಾರು ಮಳೆಯೇ ಏನು ನಿನ್ನ ಹನಿಗಳ ಲೀಲೆ, ನಿನ್ನ ಮುಗಿಲ ಸಾಲೆ ಧರೆಯ ಕೊರಳ ಪ್ರೇಮದ ಮಾಲೆ, ಸುರಿವ ಒಲುಮೆಯ ಜಡಿ ಮಳೆಗೆ ಪ್ರೀತಿ ಮೂಡಿದೆ. ಹಲೋ ಎವ್ರಿವಾನ್, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಗೆ ಗೊತ್ತು. ಸೊ ಇವತ್ತು ಡೇ 7. ಸೊ ಡೇ 6 ಕಂಪ್ಲೀಟಾಗಿ ಮುಗಿಸಿದ್ದಾಯಿತು. ಇವಾಗ ಡೇ 7ಗೆ ಬಂದಿದ್ದೀನಿ. ಖುಷಿ ಇದೆ ಅಷ್ಟೇ, ಮತ್ತಿನ್ನೇನು ಇಲ್ಲ. ಆ್ಯಂಡ್ ಇವತ್ತು ನಾನು ಮಾತಾಡಬೇಕು ಅಂತ ತುಂಬ ಅನ್ನಿಸ್ತಾ ಇದೆ. ಏನು ಮಾತಾಡಬೇಕು ಅಂತಂದರೆ, ಅಗೇನ್ ಮತ್ತೆ ನಾನೇನು ಇದಕ್ಕೆ ಅಂತಲೇ ಪರ್ಟಿಕ್ಯುಲರಾಗಿ ಪ್ರಿಪೇರ್ ಆಗೋದು ಅಂತೇನಿಲ್ಲ. ಜಸ್ಟ್ ನಾನು ನಂದು ವಾಕೌಟ್ ಮಾಡುವಾಗ ಹಂಗೆ ಏನೋ ಒಂದು ಪಾಡ್ಕಾಸ್ಟ್ ನೋಡ್ತಾ ಇದ್ದೆ, ಆವಾಗ ಥಾಟ್ ಬಂದಿದ್ದೆ ಅಷ್ಟೇ, ಇದನ್ನು ಮಾತಾಡಬೇಕು ಅಂತ. ನನ್ನನ್ನು ನಾನು ಕನ್ಸಿಡರ್ ಮಾಡಿ ಹೇಳ್ತಾ ಇರೋದು. ಸೊ ಇಟ್ ಈಸ್ ನಾಟ್ ಪರ್ಟಿಕ್ಯುಲರ್ಲಿ ಎನಿ ಒನ್ ಪರ್ಸನ್ ಆರ್ ನಾನು ಯಾರನ್ನು ನೋಡಿದೆ ಅಂತಲ್ಲ. ನನ್ನ ಅಬ್ಸರ್ವೇಷನನ್ನು ನಾನು ಹೇಳ್ತಾ ಇರೋದಷ್ಟೇ. ಏನಂದರೆ ಇವಾಗ ನಾನೇ ಆಗಲಿ ಯಾರ ಹತ್ರನಾದರೂ ಮಾತಾಡ್ತಿರ್ಬೇಕಾದ್ರೆ ಮನಿ ಬಗ್ಗೆ ಮಾತಾಡೋಕ್ಕೆ ಆ್ಯಂಡ್ ಹೆಲ್ತ್ ಬಗ್ಗೆ ಮಾತಾಡೋಕ್ಕೆ ಅದೇನೋ ಎಸಿಟೇಷನ್, ಅದು ಯಾಕೋ ಗೊತ್ತಿಲ್ಲ. ಏನು ನನ್ನನ್ನು ಜಡ್ಜ್ ಮಾಡಿಬಿಡ್ತಾರೋ ಅಂತನೋ ಅಥವಾ ಏನೋ ಗೊತ್ತಿಲ್ಲ. ಮೋಸ್ಟ್ ಆಫ್ ದ ಟೈಮ್ ವಿ ವೋಂಟ್ ಟಾಕ್. ಅದು ಏನಕ್ಕೆ ಏನು ಐ ಡೋಂಟ್ ನೋ. ಸೊ ಜಾಸ್ತಿ ನಾಲೆಡ್ಜ್ ಇರೋದಿಲ್ಲ ಅಂತ, ಅಥವಾ ನಾವೇ ಡಿಸೈಡ್ ಮಾಡಿರ್ತೀವೋ, ಅಥವಾ ನಮ್ಮನ್ನು ಅದರ್ ಪರ್ಸನ್ ಜಡ್ಜ್ ಮಾಡ್ತಾರೆ ಅಂತ ಡಿಸೈಡ್ ಮಾಡ್ಕೋತೀವೋ, ಅದ್ರ ಬಗ್ಗೆ ನಂಗೆ ಐಡಿಯಾ ಇಲ್ಲ. ಬಟ್ ನಾನು ಸಮ್ಟೈಮ್ಸ್ ಸ್ವಲ್ಪ ಬ್ಯಾಕ್ ಸ್ಟೆಪ್ ತಗೋತೀನಿ ಅಂತ ನಂಗೆ ಅನಿಸ್ತು. ವೆಲ್ತ್ ಬಗ್ಗೆ ಮಾತಾಡೋದಾಗಿರ್ಬೋದು, ಆ ಥರದ ವಿಷಯಗಳಲ್ಲಿ. ಸೊ ವಿ ಹ್ಯಾವ್ ಟು ಟಾಕ್. ಹೆಂಗೆ ಮನಿ ಮ್ಯಾನೇಜ್ಮೆಂಟ್ ಮಾಡಬೇಕು, ಇನ್ವೆಸ್ಟ್ಮೆಂಟ್ ಆಗಿರ್ಬೋದು. ಐ ಮೀನ್ ನಾನು ಹೇಳ್ತಾ ಇರೋದು ತುಂಬ ದೊಡ್ಡ ಲೆವೆಲ್ ಅಲ್ಲ, ವಾಟ್ ಎವರ್ ವಿ ಆರ್ ಅರ್ನಿಂಗ್. ಸೊ ಅದರಲ್ಲಿ ನಾವು ಇಷ್ಟು ಪರ್ಸೆಂಟ್ ಅಂತ ಇನ್ವೆಸ್ಟ್ ಮಾಡೋದಾಗಿರ್ಬೋದು, ಅಥವಾ ಗೊತ್ತಿರೋರ್ನ ಕೇಳೋದಾಗಿರ್ಬೋದು, ಸಜೆಷನ್ಸ್ನ ಮಾಡೋದು ಒಳ್ಳೇದು ಅಂತಲೂ ಅನಿಸುತ್ತೆ. ಅಗೇನ್ ನಾನೇನು ತುಂಬ ಅದ್ರ ಬಗ್ಗೆ ಗೊತ್ತಿರೋವಳು, ನಾಲೆಡ್ಜ್ ಇರೋವಳು ಅಲ್ಲ ಕಮೆಂಟ್ ಮಾಡೋಕ್ಕೆ. ಸ್ಟಿಲ್ ಐ ಆಮ್ ಲರ್ನಿಂಗ್ ಅಷ್ಟೇ. ಪ್ರಾಪರಾಗಿ ಏನು ಹೇಳಬೇಕು ಅಂತ ನಿಜ ನಾನೇನು ಹಿಂಗೆ ಹೇಳ್ಬೇಕು ಹಿಂಗೆ ಮಾಡ್ಬೇಕಂತ ಏನೂ ಇದು ಮಾಡಿಲ್ಲ. ಎಷ್ಟು ಕೆಟ್ಟದಾಗ ಮಾತಾಡ್ತಿದ್ದೀನಿ ಅಂತ ನಂಗೆ ಅನಿಸ್ತಾ ಇದೆ. ಇಟ್ಸ್ ಓಕೆ, ಇಟ್ಸ್ ಓಕೆ, ಪರವಾಗಿಲ್ಲ. ಮತ್ತು ಇನ್ನು ಏನು ಸಮಾಚಾರ? ಸೊ ಅಂತೂ ಇಂತೂ ಡೇ 7ವರೆಗೂ ಬಂದಿದ್ದೀನಿ. 14 ಡೇಸ್ ಬಾಕಿ ಇದೆ 21 ಡೇಸ್ ಕಂಪ್ಲೀಟ್ ಆಗೋಕ್ಕೆ. 21 ಡೇಸ್ ಕಂಪ್ಲೀಟ್ ಆದಮೇಲೆ ಇದನ್ನು ಕ್ವಿಟ್ ಮಾಡಿಬಿಡೋದಾ? ನಿಜ ಆ ಥಾಟ್ಸೂ ನನಗೆ ಬರ್ತಾ ಇದೆ ಇವಾಗ. ಹಿಂಗೆ 21 ಡೇಸ್ ಆದರೆ ಮುಗೀತಾ, ನನ್ನ ಒಂದು ಕಮಿಟ್ಮೆಂಟನ್ನು ಕಂಪ್ಲೀಟ್ ಆಯ್ತಲ್ವಾ, ಹಂಗೆ ಮಾಡ್ತೀನಾ ನಾನು, ಇಲ್ಲ ಕಂಟಿನ್ಯೂ ಮಾಡ್ತೀನಾ ಅನ್ನೋದು ನನಗೆ ಕ್ಯೂರಿಯಾಸಿಟಿ ಇದೆ. ಸೊ ಎಸ್, ಲೆಟ್ ಸಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನನ್ನ ವೀಡಿಯೋಸನ್ನು ನೋಡ್ತಾ ಇರೋದಕ್ಕೆ, ನನಗೆ ಲೈಕ್ ಮಾಡ್ತಾ ಇರೋದಕ್ಕೆ, ಫಸ್ಟ್ಲಿ ನೋಡ್ತಾ ಇರೋದಕ್ಕೆ, ನಿಮ್ಮ ಟೈಮನ್ನು ಕೊಟ್ಟು ನೋಡ್ತಾ ಇರೋದಕ್ಕೆ, ಆ್ಯಂಡ್ ಏನೋ ಒಂಚೂರು ಚೆನ್ನಾಗಿ ಅನಿಸಿ ಅದನ್ನು ಲೈಕ್ ಮಾಡ್ತಾ ಇರೋದಕ್ಕೆ ಖಂಡಿತ ನನ್ನ ಕಡೆಯಿಂದ ಧನ್ಯವಾದಗಳು. ಅಷ್ಟೇ, ಮತ್ತಿನ್ನೇನಿಲ್ಲ. ಸರಿ, ಟೈಮ್ ವೇಸ್ಟ್ ಮಾಡಿದೆ, ಶುರು ಮಾಡೋಣ ಇವಾಗ. ಸ್ಟೋರೇಜ್ ಐತೋ ಇಲ್ಲೋ ಗೊತ್ತಿಲ್ಲ, ಸುಮ್ಮನೆ ವಟ ಅಂದು ಟೈಮ್ ವೇಸ್ಟ್ ಮಾಡೋದನ್ನ ಅಂತ. ಓಕೆ, ಪರವಾಗಿಲ್ಲ. ಎಷ್ಟು ರೆಕಾರ್ಡ್ ಆಗುತ್ತೋ ಅಷ್ಟು ರೆಕಾರ್ಡ್ ಆಗಲಿ. ಸಿಕ್ಕಾಪಟ್ಟೆ ಪೇನ್ ಆಗ್ತಾ ಇದೆ ಇವತ್ತು.
ಎಷ್ಟು ಮಾಡಿದೆ ಮರ್ತೋಗ್ಬಿಟ್ಟೆ, ಮೂರನೇದು ಇದು ಅನ್ಸುತ್ತೆ. ಫೋರ್ತ್ ಒನ್. ಫಿಫ್ತ್. ಅಯ್ಯಪ್ಪ. ಸಿಕ್ಸ್ತ್ ಒನ್. ಓಕೆ, ರೈಟ್ ಸೈಡ್ ಲೆಗ್ಗಿಂದ ಕಂಪ್ಲೀಟ್ ಆಯಿತು. ಲೆಫ್ಟ್ ಸೈಡ್. ಥರ್ಡ್ ಒನ್. ಅಯ್ಯಪ್ಪ. ಫೋರ್ತ್ ಒನ್. ಫಿಫ್ತ್ ಒನ್. ಸಿಕ್ಸ್ತ್ ಒನ್. ಹೋ, ಕಂಪ್ಲೀಟ್ ಆಯಿತು. 12 ಸೆಟ್ಸ್. ಸೊ ಲಾಸ್ಟ್ ಒನ್. ಇವತ್ತು ಸಿಕ್ಕಾಪಟ್ಟೆ ಟಯರ್ಡ್ ಆಗ್ತಾ ಇದೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬೇರೆ ಮಾಡಲಿಲ್ಲ. ಆಲ್ರೆಡಿ 12:30 ಟೈಮ್. ಲೆಟ್ಸ್ ಡೂ ಇಟ್. plank. Child pose. My favorite one.
mountain place. Back to child pose. Take your left leg and put it in front as much as possible straight.